ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಾಗರಬಾವಿಯಲ್ಲಿ ಇರೋ ಬುದ್ಧ ಪಾರ್ಕ್ಗೆ ನಾನಿವತ್ತು ಬಂದಿದ್ದೆ. ನಾನಿವಾಗ ಪಾರ್ಕ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ, ಒಳಗೆ ಹೋಗ್ತಾ ಇದ್ದೀನಿ. ಇವಾಗ ಮುಂದೆ ನೋಡೋಣ ಬನ್ನಿ. ಈ ಪಾರ್ಕ್ನ ನೋಡೋಕ್ಕೆ ಮಾತ್ರ ಒಳ್ಳೆ ಜಪಾನೀಸ್ ಪಾರ್ಕ್ ಥರ ಇದೆ, ಅಷ್ಟೊಂದು ಚೆನ್ನಾಗಿದೆ. ಹಂಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ. ಇದು ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಅಷ್ಟೊಂದು ಚೆನ್ನಾಗಿದೆ ಇದು ನೋಡೋಕ್ಕೆ. ನಾನು ಬಾಯಿ ತಗೊಂಡಿದ್ದೆ ಒಳಗಡೆ ಏನಿದೆ ಅಂತ ನೋಡೋಕ್ಕೆ ಹೋದೆ, ಅದರ ಒಳಗಡೆ ಏನೂ ಇಲ್ಲ, ಫುಲ್ಲು ಎಂಟಿ ಇದೆ. ನಾನು ನೋಡ್ಕೊಂಡು ಹಂಗೆ ವಾಪಸ್ ಈಚೆ ಬಂದುಬಿಟ್ಟೆ. ಹಂಗೆ ಇಲ್ಲಿ ನೋಡ್ತಾ ಇದ್ದೀರಾ, ಗೌತಮ ಬುದ್ಧ ಸ್ಟ್ಯಾಚು ಇದೆ ಇಲ್ಲಿ. ಈ ಪಾರ್ಕ್ ಹೆಸರು ಬುದ್ಧ ಪಾರ್ಕ್ ಅಂತ. ಇದು ಗೌತಮ ಬುದ್ಧ ಸ್ಟ್ಯಾಚು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಮುಂದಕ್ಕೆ ಹೋಗ್ತಾ ಇದೆ, ಒಂದು ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು, ಓಪನ್ ಇರಲಿಲ್ಲ. ಹಂಗೆ ಈ ಪಾರ್ಕ್ನ ಜೆನ್ ಪಾರ್ಕ್ ಅಂತ ಕೂಡ ಕರೀತಾರೆ. ಈ ಪಾರ್ಕಲ್ಲಿ ಜಾಗ ನೀವು ನೋಡ್ಬೋದು, ತುಂಬ ಫಿಲಮ್ ಶೂಟಿಂಗ್ಗಳಾಗಿದೆ. ಏನಿಲ್ಲ ಅಂದರೆ 2 ಮಂತ್ಸ್ ಒಂದ್ಸರಿ ಇಲ್ಲಿ ಫಿಲಮ್ ಶೂಟಿಂಗ್ಗಳು ನಡೆಯುತ್ತಂತೆ, ಮತ್ತು ಫೋಟೋ ಶೂಟು ಮಾಡಿಸ್ಕೋತಾರಂತೆ, ಪ್ರೀ ವೆಡ್ಡಿಂಗ್ದೆಲ್ಲ. ಮತ್ತು ಹಂಗೆ ಈ ಜಾಗದಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಮ ಶಿವರಾಜ್ಕುಮಾರ್ ಸರ್ದು ಬೆಳ್ಳಿ ಫಿಲಮ್ ಇಲ್ಲೇ ಶೂಟಿಂಗ್ ಮಾಡಿರೋದು. ಒಂದು ಸಾಂಗು ಕೂಡ, ಒಂದು ಸೀನ್ ಶಿವರಾಜ್ಕುಮಾರ್ ಸರ್ದು. ಅದರ ಜಾಗ ತುಂಬ ಚೆನ್ನಾಗಿದೆ, ಆದರೆ ಸೆಂಟರ್ ಏನೋ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನೀವು ನೋಡ್ಬೋದು, ಇದು ಪಾರ್ಕ್ ಬ್ಯಾಕ್ ಸೈಡು. ಹಾಗೆ ಇಲ್ಲಿ ಮಕ್ಕಳು ಕೂಡ ಆಟ ಆಡೋಕ್ಕೆ ಎಲ್ಲ ಮಾಡಿದ್ದಾರೆ. ಈಗ ವಾಕಿಂಗ್ ಕೂಡ ಇದೆ ಇಲ್ಲಿ. ತುಂಬ ಜನ ಡೈಲಿ ಬಂದು ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ.
ಹಾಗೆ ಇಲ್ಲಿ ತುಂಬ ಜನ ಸ್ಟ್ಯಾಚುಗಳೆಲ್ಲ ಮಾಡಿದ್ದಾರೆ. ಇಲ್ಲಿ ನಮ್ಮ ಗಾಂಧಿ ತಾತಂದು ಇದೆ, ನೋಡ್ಬೋದು. ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚು ಎಲ್ಲ. ಮತ್ತು ಹಂಗೆ ಇಲ್ಲಿ ಡ್ರ್ಯಾಗನ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಡ್ರ್ಯಾಗನ್ ಕೆತ್ತನೆ ಮಾಡಿದ್ದಾರೆ. ನೋಡೋಕೆ ಮಾತ್ರ ಸೂಪರ್ ಆಗಿದೆ ಜಾಗ ಮಾತ್ರ, ನೇಚರ್ ಎಲ್ಲ. ನೀವು ಕೂಡ ಫ್ಯಾಮಿಲಿಯೆಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಪಾರ್ಕ್ ಮಾತ್ರ ಅಷ್ಟೊಂದು ಚೆನ್ನಾಗಿದೆ. ದೊಡ್ಡ ಪಾರ್ಕ್ ಅಂತ ಏನಲ್ಲ, ಸಿಂಪಲ್ ಆಗಿದೆ. ನೀವು ಕೂಡ ಇಲ್ಲಿ ಫ್ರೀ ಇದ್ದಾಗ ಬಂದು ವಿಸಿಟ್ ಮಾಡಿ. ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಪಾರ್ಕ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 4:30 10:00 ಮತ್ತು ಸಂಜೆ 4:30 7:30 ಓಪನ್ ಇರುತ್ತೆ ಈ ಪಾರ್ಕು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ನನ್ನ ವೀಡಿಯೋಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.